कर्नाटक राज्य बाल अधिकार संरक्षण आयोग बेंगलुरु, बाल संरक्षण निर्देशालय बेंगलुरु, जिला प्रशासन, जिला पंचायत महिला एवं बाल विकास विभाग, भागीदारी विभाग और जिला बाल संरक्षण इकाई बीदर उनके संयुक्त संरक्षण में बाल अधिकारों के संरक्षण और बच्चों पर विभिन्न कानूनों के कार्यान्वयन में ग्राम पंचायत विकास अधिकारियों और ग्राम प्रशासकों की भूमिका, कर्तव्यों और जिम्मेदारियों पर जिला बाल भवन समिति सभांगण बीदर में एक दिवसीय कार्यशाला का आयोजन किया गया। इस कार्यक्रम में शशिधर कोसंबे सदस्यगण, कर्नाटक राज्य बाल अधिकार संरक्षण आयोग बेंगलुरु, श्रीधर एमएस माननीय उपनिदेशक, महिला एवं बाल विकास विभाग बीदर, रजिया बालवट्टी, अध्यक्ष बाल कल्याण समिति बीदर, डॉक्टर के राघवेंद्र, क्षेत्रीय समन्वयक, यूनिसेफ बाल संरक्षण योजना, जिला कलेक्टर कार्यालय कोप्पल गुरुराज, जिला बाल रक्षणा अधिकारी बीदर के अलावा अन्य लोग उपस्थित थे। गुरुराज जिला बाल रक्षणा अधिकारी बीदर ने सभी अतिथियों का स्वागत किया। सभी अतिथियों ने मिलकर इस कार्यक्रम का उद्घाटन किया। इस अवसर पर सभी जिलों के पीडीओ और अन्य अधिकारी उपस्थित रहे। केपी न्यूज के लिए कैमरामैन महेश टिके का कवरेज। ಅದೇ ನ್ಯಾಯಿಕ ಒಂದು ಅಧಿಕಾರ ಹೊಂದಿರತಕ್ಕಂಥ ಆಯೋಗವನ್ನು ಪ್ರಮುಖ ದಾಖಲಿಸಿ ಅದರ ಬಗ್ಗೆ ಒಂದು ಸಂಶೋಧನೆ ಮತ್ತು ಅದರ ಬಗ್ಗೆ ಮೇಲ್ವಿಚಾರಣೆ ಮಾಡಿ ಸರ್ಕಾರಕ್ಕೆ ಕಾಲಕಾಲಕ್ಕೆ ಒಂದು ವರದಿ ನೀಡತಕ್ಕಂಥ ಅಧಿಕಾರವನ್ನು ಹೊಂದಿರುತ್ತದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಈ ಗ್ರಾಮ ಮಟ್ಟದಲ್ಲಿ ಮಕ್ಕಳ ಸಂಬಂಧಪಟ್ಟಂತ ಒಂದು ಜಿಲ್ಲಾಡಳಿತಕ್ಕಂಥ ಪಂಚಾಯತ್ ಅಧಿಕಾರಿಗಳು ಇವರ ಸಹಯೋಗದಲ್ಲಿ ಇವತ್ತಿನ ದಿವಸ ಮಕ್ಕಳ ಹಕ್ಕುಗಳ ಕುರಿತಾಗಿ ರಚಿತವಾದಂತಹ ಕಾನೂನುಗಳ ಬಗ್ಗೆ ಒಂದು ದಿನದ ತರಬೇತಿ. ಈ ತರಬೇತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಆತ್ಮೀಯರಾದಂತಹ ಶ್ರೀಧರ್ ಸರ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಜಿಲ್ಲಾ ಮಕ್ಕಳ ರಕ್ಷಣೆ ಅಧಿಕಾರಿಗಳಾದಂತಹ ಗುರುರಾಜ್ ಸರ್ ಅವರೇ, ಅದೇ ರೀತಿಯಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದಂತಹ ಸಹೋದರಿ ಧನಲಕ್ಷ್ಮಿ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಬಹುದೂರದಿಂದ ಕೊಪ್ಪಳದಿಂದ ಆಗಮಿಸಿದಂತಹ ರಾಜ್ಯದ ಉದ್ದಗಲಕ್ಕೂ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಅಥವಾ ಶೌಚಾಲಯ ಬಳಕೆ ಮಾಡಿ ಮನೆಯಲ್ಲಿ ಅವರು ಅರಿವನ್ನು ಮಾಡಬಹುದು. ಸೊ ಹಾಗಾಗಿ ಕಂಪಲ್ಸರಿಯಾಗಿ ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿಗಳಿಗೆ ಮತ್ತು ಶಾಲೆಗಳಿಗೂ ಕೂಡ ನೀವು ಶೌಚಾಲಯವನ್ನ ಕಟ್ಟಿಸೋದಕ್ಕೆ ಪ್ರಯತ್ನ ಮಾಡಬೇಕು, ಅಂದ್ರೆ ಕಂಪಲ್ಸರಿ ಮಾಡಬೇಕು. ಅದ್ರ ಜೊತೆಗೆ ಈಗೆಲ್ಲ ನಿಮಗೆ ನರೇಗಾದಲ್ಲಿ ಸಾಕಷ್ಟು ಇಂಡಿವಿಜುವಲ್ ಆಪರ್ಚುನಿಟಿ ಇದೆ. ಸೊ ಒಳ್ಳೆ ಕ್ರೀಡಾಂಗಣಗಳನ್ನ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಡೆವಲಪ್ ಮಾಡಬಹುದು. ಸೊ ಮಕ್ಕಳಿಗೆ ಮನೋರಂಜನೆ ಅನ್ನೋದು ಕೂಡ ಒಂದು ಹಕ್ಕು. ಅದನ್ನ ಆ ಹಕ್ಕು ಅನುಭವಿಸಲಿಕ್ಕೆ ಏನ್ ಬೇಕೋ ಸೊ ಅದಕ್ಕೆ ಪೂರಕವಾಗಿ ನಾವು ಬೇಸಿಕ್ ಫೆಸಿಲಿಟಿನ ನಾವು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ನರೇಗಾದಲ್ಲಿ ಒಳ್ಳೆ ಅವಕಾಶ ಇದೆ.